ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕವನ ಅಶೋಕ್. ಮಾರ್ನಿಂಗ್ ಒಂದು ವಿಡಿಯೋ ಹಾಕಿದ್ದೆ, ಎಲ್ಲರೂ ಕೇಳ್ತಿದ್ರಿ ರಿಯಾಲಿಟಿ ವಿಡಿಯೋ ಹಾಕಿ ಅಂತ. ಹಾಕಿದ್ದೀನಿ, ಫುಲ್ ವಿಡಿಯೋ ನೋಡಿ. ಅದರಲ್ಲಿ ತಪ್ಪು ಯಾರ್ದು ಅಂತ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡ್ಕೊಂಬನ್ನಿ. 187 ರೂಮ್ ಒಂದೇ ಮೆನ್ಷನ್ ಮಾಡಿದ್ದೀರಾ. ಆ ರೂಮಲ್ಲಿ 16 ಮೆಂಬರ್ಸ್ ಇರೋಕ್ಕಾಗುತ್ತಾ? ನಾನು ಟೋಟಲ್ ಬುಕ್ ಮಾಡಿದ್ದು 4 ರೂಮ್ ಆನ್ಲೈನಲ್ಲಿ. ಅದ್ರ ಪ್ರೂಫ್ ಇದೆ ನೋಡಿ. 187 ರೂಮಲ್ಲಿ ಕ್ಲೀನ್ ಇಲ್ಲ ಅಂತ ಪಿಕ್ ಹಾಕಿದ್ದೀರಾ. ಲೈವ್ ಪ್ರೂಫ್ನ ನಾನು ತೋರಿಸ್ತೀನಿ. ಅದೇ ರೂಮ್ ಹತ್ತಿರ ಜಗಳ ಆಗ್ತಿರೋದು. ರೂಮ್ ಅಬ್ಸರ್ವ್ ಮಾಡಿ, ಬೆಡ್ ಕವರ್ ಹೆಂಗಿದೆ ಅನ್ನೋದನ್ನ ನೋಡಿ. ವಸತಿ ಗೃಹದ ಕೋಣೆಯೊಂದರಲ್ಲಿ ತಂಗಿತ್ತು. ಚೆಕ್ಔಟ್ ಮಾಡುವ ಮುನ್ನ ಆ ಕುಟುಂಬದ ಸದಸ್ಯರು ತಮ್ಮ ಕೋಣೆಯೊಳಗೆ ಕೆಲವೊಂದು ಧಾರ್ಮಿಕ ಶಾಸ್ತ್ರಗಳನ್ನು ನೆರವೇರಿಸಿದ್ದಾರೆ. ಯಾವುದೇ ವಸತಿ ಗೃಹದಲ್ಲಿ ಕೋಣೆಯೊಳಗಡೆ ಧಾರ್ಮಿಕ ಶಾಸ್ತ್ರಗಳನ್ನು ಮಾಡಲು ಯಾವುದೇ ಅವಕಾಶವಿಲ್ಲ. ನೀವು ಸ್ಟೇಟ್ಮೆಂಟ್ ಕೊಟ್ಟಿರೋದು ಶಾಸ್ತ್ರ ಮಾಡ್ತಿದ್ದೀರಾ ಅಂತ. ಅದನ್ನು ನಾವು ಎಲ್ಲಿ ಮಾಡಿದ್ವಿ ಅನ್ನೋದನ್ನ ಈ ಕ್ಲಿಪ್ ನೋಡಿ. ನಮ್ಮ ಮನೇಲಿ ಮಾಡಿರೋದು. ಆ್ಯಂಡ್ ನಾವು ಅಲ್ಲಿ ಮಾಡಿದ್ದಿದ್ರೆ ಫ್ಯಾಮಿಲಿ ಎಲ್ಲ ಒಂದೇ ರೂಮ್ ಸೇರಬೇಕಿತ್ತು. ಸೇರಿದಿದ್ರೆ CCTVಯಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದನ್ನು ಹಾಕಿ. 187 ರೂಮ್ ಬೆಡ್ ಮೇಲೆ ಇರೋ ಬ್ರೌನ್ ಕವರ್ನ ಅಬ್ಸರ್ವ್ ಮಾಡಿ. ಸಡನ್ಲಿ ಅದೇ ರೂಮಲ್ಲಿ ಬ್ಲೂ ಬೆಡ್ ಹೆಂಗಾಯಿತು ನೀವೇ ನೋಡಿ. ಆ್ಯಂಡ್ ಬೆಡ್ ಎಲ್ಲ ಕ್ರಾಸ್ ಆಗಿದೆ. 187ನಲ್ಲಿನೇ ಆಗಿರೋದು. ನೀವು ಎಲ್ಲ ಸರಿಯಾಗಿ ನೋಡಿದ್ದೀರಾ ಅಲ್ವಾ? ಯಾಕೆ 2 ಟೈಪ್ ಪಿಕ್ ಹಾಕಿರೋದು? ಆಗಿದ್ರೆ ಇದು ಫೇಕಾ ಇಲ್ಲ ರಿಯಲ್ಲ ನೋಡಿ. ಈ ಕಾಟನ್ ಬಾಕ್ಸ್ ಆ್ಯಂಡ್ ಬ್ಲೂ ಡ್ರಮ್ ಎಲ್ಲಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಇದು ಜಗಳ ಆಗ್ತಿರೋ ಸ್ಟಾರ್ಟಿಂಗ್ ಲೈವ್ ವಿಡಿಯೋ ಅವರೇ ಹಾಕಿರೋದು, ಅಲ್ಲಿ ಇರೋದು. ಸಡನ್ಲಿ 187 ರೂಮ್ ಬೆಡ್ ಮೇಲೆ ಕಾಟನ್ ಬಾಕ್ಸ್ ಹೆಂಗೆ ಬಂತು? ಆ್ಯಂಡ್ ಅದೇ ರೂಮ್ಗೆ ಬ್ಲೂ ಡ್ರಮ್ ಕೂಡ ಬಂದಿದೆ. ಹೆಂಗೆ ಬಂತು? ಲೈವ್ ವಿಡಿಯೋನ ನೀವು ಆಲ್ರೆಡಿ ನೋಡಿದ್ದೀರಾ ನಾನು ಹಾಕಿರೋದ್ರಲ್ಲಿ. ಪಾರ್ಟಿ ಚೆಕ್ಔಟ್ ಮಾಡಲಿಕ್ಕೆ ಬಂದರು. ಬರುವಾಗ ಓಪನ್ ಮಾಡಿ ಅಂತೇಳಿ ಓಪನ್ ಮಾಡಿದ್ವಿ. ಓಪನ್ ಮಾಡಿ ನೋಡುವಾಗ ತುಂಬ ಗಲೀಜಿತ್ತು. ಗಲೀಜಿರುವಾಗ ನಾನು ಹೇಳಿದೆ, ಎಂತ ಸರ್ ಇಷ್ಟು ಗಲೀಜುಂಟು? ನೀವು ಹೇಳ್ತಿದ್ದೀರಾ ನಾನು ಹೇಳಿದೆ ಎಂಥ ಸರ್ ಗಲೀಜುಂಟು ಇದೆ ಅಂತ. ನೀವು ಸರ್ ಅಂತ ಹೇಳಿರೋದನ್ನ CCTVಯಲ್ಲಿ ವಾಯ್ಸ್ ಲೈವ್ ರೆಕಾರ್ಡ್ ಆಗಿರೋದು ಇರುತ್ತೆ ಅಲ್ವಾ? ಅದನ್ನ ಹಾಕಿ ನೋಡೋಣ. ನೀವು ರಿಯಾಲಿಟಿ ಹಾಕಿ ಅಂತ ಕೇಳ್ತಿದ್ರಿ ಅಲ್ವಾ? ನನ್ನ ಹತ್ರ ಇರೋದನ್ನ ರಿಯಾಲಿಟಿ ವಿಡಿಯೋನ ರಿಯಲ್ಲಾಗಿ ಹಾಕಿದ್ದೀನಿ. ಬಟ್ ಅವ್ರು ಹಾಕಿರೋ ವಿಡಿಯೋಲಿ ಎಷ್ಟು ಫೇಕ್ ನೀವೇ ನೋಡಿ. ಇದಕ್ಕೆ ಏನಂತೀರಾ? ತಪ್ಪು ಯಾರ್ದು ಅಂತ ಇವಾಗ ಹೇಳಿ. ನೋಡಿ, ನಮಸ್ತೆ. ಇವತ್ತು ಬಂದ್ಬಿಟ್ಟು 14ನೇ ತಾರೀಕು ಧರ್ಮಸ್ಥಳ ಕ್ಷೇತ್ರದಲ್ಲಿ ಹೆಣ್ಮಕ್ಳಿಗೆ ಮರ್ಯಾದೆನೂ ಇಲ್ಲ,